ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದಿರು ಸತಿ ಮಹಾರೂಪವಾಗಿ ಬೆಳಕೆಲ್ಲ ತಳವಾರ ಶಂಕರಪ್ಪ ಇವರು ಈ ನಾಟಕದ ಮೆನುಜರಗಳಂತ ಸಂತಿಮರಡಿ ಗೌಡರಿಗೆ 101 ರೂಪಾಯಿ ಮತ್ತು ದೊಡ್ಡಮರಡಿ ಗೌಡರಿಗೆ 101 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಹರಿಸುತ್ತಾರೆ. ಮತ್ತು ಬೆಳಕೆಲ್ಲ ಗ್ರಾಮದ ಎಂ ಕುಮಾರಪ್ಪನವರು ಈ ಸಂಘದ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಸಂತಿಮರಡಿ ಗೌಡರಿಗೆ 100 ರೂಪಾಯಿ ಮತ್ತು ದೊಡ್ಡಮರಡಿ ಗೌಡರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಹರಿಸುತ್ತಾರೆ. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ನಿನ್ನ ಮಾತೇ ಅದ್ಭುತ ಪ್ರಿಯ. ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಇನ್ನೊಂದವರು ಯಾರು ಸುಂದರಿ? ಗರುಡ ವಾಹನ ಬಲ್ಲೆ ನಿಮ್ಮ ಗಾರುಡಿತನ. ಹೇಕಾಂತೆ ಹಾಗಾದ್ರೆ ಮತ್ತು ಹೇಳುವನಿ ಕೇಳು.
ಕ್ಷೀರಸಾಗರನ ಸುದೆ ಪ್ರಿಯ ಜನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ನಿನ್ನ ತಮ್ಮನಾದ ಜಲಂಧರನ ವಧೆ ಮಾಡಿಸಿದೆ ಎಂದು ನುಡಿದೆಯಲ್ಲ, ಆದರೆ ವಿಧಿ ಮಹಿಮೆ ಬಲ್ಲವರಾರು. ಅಕೆ ಹೃದಯೇಶ್ವರಿ, ಉದಯೇಶ್ವರ, ಸರ್ವಾಂತರ್ಗತನಾದ ಎನ್ನಂತವನಿಗೆ ವಿಧಿಕಾಟ ಬಿಟ್ಟಿಲ್ಲ. ಅದು ಹೇಗೆಂದರೆ, ಅದು ಹೇಗೆ? ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ನೀನು ದುಷ್ಟ ಶಿಕ್ಷಣ ವಾಸ್ತವವಾಗಿ ಭೂಲೋಕದ ಜನ್ಮ ತಾಳೆಂದು ಶಾಪವನ್ನು ಪಟ್ಟಿರುವ ಸತಿ ಯಾರಿಗೆ ತಿಳಿಯದು ಎನ್ನಂತರಂಗದ ಸಂಗತಿ. ಇದೇ ಗ್ರಾಮದ ದುರ್ಗಪ್ಪ ಈ ಕರ್ನಾಟಕ ನಾಟಕದ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಸಣ್ಣತಿಮ್ಮರಡಿ ಗೌಡರಿಗೆ 100 ರೂಪಾಯಿ ಮತ್ತು ದೊಡ್ಡತಿಮ್ಮನ ಗೌಡರಿಗೆ 100 ರೂಪಾಯಿಗಳನ್ನು ಮತ್ತು ಹಾರಮನ್ ಮಾಸ್ಟರ್ ಆಗಿರ್ತಕ್ಕಂಥ ರುದ್ರಣ್ಣನವರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಇದೇ ಗ್ರಾಮ ದುರ್ಗಪ್ಪ ಇವರು ಅರ್ಪಿಸಿರುತ್ತಾರೆ. ಅವರಿಗೆ ನನ್ನ ಧನ್ಯವಾದ. ಮತ್ತು SDMC ಅಧ್ಯಕ್ಷರಾಗಿರ್ತಕ್ಕಂಥ ಸಂಗನಕಲ್ ಬಿ ಸುಂಕಯ್ಯವರು ಕಮಲಮ್ಮನವರಿಗೆ 101 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಇದೇ ಆಟದಲ್ಲಿ ಶಕ್ತಿನಗೂ ಬಿಡಲಿಲ್ಲವೇ? ನಿನಗೂ ಕಾಡಿದೆ ವಿಧಿಕಾಟ, ನಿನ್ನ ಮನಸ್ಸಿಗೂ ಅಗಲಿದೆ ವಿಧಿಕಾಟ, ನಿನ್ನ ಮನಸ್ಸಿಗೂ ಅಗಲಿದೆ ಬೇಸಾಟ. ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ. ಪ್ರಿಯ, ನೀನೇ ಈ ರೀತಿ ಮಾತನಾಡಿದರೆ ನಿನ್ನನ್ನು ನಂಬಿದ ಭಕ್ತರ ಗತಿ ಏನು? ಪ್ರಿಯ, ಭಕ್ತರಿಗೆ ಮಾಡಬೇಡ ಅನ್ಯಾಯ. ಮಹೇಶ್ವರಿ, ಮತ್ತು ಹೇಳುವನಿ ಕೇಳು. ಹೆಣ್ಣು ಒಲಿದಾಗ ಸವಿ ಮಾತು ಚಂದ, ಹೆಣ್ಣು ಬಿಡುವಾಗ ಮುಖವೆಲ್ಲ ಹಂದ.
ಮನೋಹರಿ ಮನೋಹರ. ಸ್ತ್ರೀಯರು ಏನು ಮಾತನಾಡಿದರು ಚಂದ. ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದೆ ಎನ್ನು ಅಹಿರುದಯೇಶ್ವರಿ ಎನ್ನ ಪ್ರೇಮದ ಮನೋಹರಿ. ಮನೋಹರ. ಸ್ತ್ರೀಯರು ಏನು ಮಾತನಾಡಿದರೋ ಚಂದ, ಅದು ಜಗತ್ತಿಗೆ ಆನಂದ. ಜಗದೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಅಹಿರಮಣಿ ರಮಣ. ಆದರೆ ಸ್ತ್ರೀಯರು ಮೊದಲ ಪುರುಷರ ಹೃದಯ ತಮ್ಮ ಮೋಹಾಂಕುರದಿಂದ ಉಲ್ಕಟ್ಟಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಆ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಿಹೀನನೆಂಬಂತೆ ತಳ್ಳಿಬಿಡುವಿರಿ. ಇದು ಶ್ರೀ ಧರ್ಮ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀವು ಸಹ ಮಾತನಾಡುವ. ಪ್ರಿಯೇ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಜಗತ್ ಕಲ್ಯಾಣಕ್ಕಾಗಿ ಸುಂದರಿ. ಸ್ತ್ರೀ ರೂಪದಿಂದಲ್ಲವೇ? ಯಾರಿಲ್ಲಂದವ್ರು ಯಾರು ಸುಂದರಿ? ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು, ಹೆಣ್ಣಿನಂದ ಚಂದ ನೋಡಿ ಅಂಗ ಸಂಗ ಸುಖವ ಬೇಡಿ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು. ನೀನು ಮೋಹಿನಿಯಾದೆ ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ಸುಂದರ. ನೀನು ಮೋಹಿನಿಯಾದೆ ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ಈ ರೀತಿ ಮಾಡಿದರೆ ನಂಬಲಾರೆ ನೀನು ಚೆನ್ನನ್ನು ಗೆದ್ದರೆ, ನಂಬಲಾರೆ ನೀನು ಚೆನ್ನನ್ನು ಗೆದ್ದರೆ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು. ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ಕಾಂತೆ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಭಕ್ತರ ರಕ್ಷಣೆಗೋಸ್ಕರ ಕಾಂತೆ. ಸ್ತ್ರೀ ರೂಪದಿಂದಲ್ಲವೇ? ಹೌದು ರಮಣಿ. ಅಂದ ಬಳಿಕ ಸ್ತ್ರೀಯರನ್ನು ಜರಿಯುವುದೇ ತಕ್ಕೆ? ಅದು ಯಾತಕ್ಕೆ ಸುಂದರಿ? ವೈಕುಂಠವಾಸ ನಿನ್ನಲ್ಲಿರುವುದು ಮಹಾ ಮೋಸ. ಕೋಟೂರು ಗ್ರಾಮದ ಜಯರಾಮ್ ಗ್ರಾಮ ಪಂಚಾಯತ್ ಸದಸ್ಯರವರು ಈ ನಾಟಕದ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಶಾಂತಿಮರಡಿ ಗೌಡರಿಗೆ 100 ರೂಪಾಯಿ ಮತ್ತು ದೊಡ್ಡ ಗೌಡರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸಿದ ಅವರು ವೇದಿಕೆ ಮೇಲೆ ಆಗಮಿಸಬೇಕು ನಾವು ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಕೆಕೆಹಳ ಗ್ರಾಮದ ವೈ ಹನುಮಂತಪ್ಪ ಇವರು ಈ ಕರ್ನಾಟಕ ನಾಟಕದ ಮ್ಯಾನೇಜರ್ಗಳಾಗಿರ್ತಕ್ಕಂಥ ದೊಡ್ಡ ತಿಮ್ಮನಗೌಡರಿಗೆ 100 ರೂಪಾಯಿ ಮತ್ತು ದೊಡ್ಡ ತಿಮ್ಮರಡಿ ಗೌಡರಿಗೆ 100 ರೂಪಾಯಿಗಳನ್ನು ಪ್ರೇಮಪೂರ್ವಕ ಹರಿಸುತ್ತಾರೆ. ಮತ್ತು ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶಾಂತಿಮರಡಿ ಗೌಡರು ಕಮಲಮ್ಮನವರಿಗೆ 500 ರೂಪಾಯಿಗಳನ್ನು ಮತ್ತು ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ದೊಡ್ಡ ತಿಮ್ಮರಡಿ ಗೌಡರಿಗೂ 100 ರೂಪಾಯಿಗಳನ್ನು ಕಮಲಮ್ಮನವರಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ದೊಡ್ಡ ತಿಮ್ಮರಡಿ ಗೌಡರು ವೇದಿಕೆ ಮೇಲೆ ಬರಬೇಕಾಗಿ ನಾವು ಕೇಳ್ಕೊಳ್ತೇವೆ.
ಚಿಂತೆ. ಪ್ರಾಣೇಶ್ವರ, ಕ್ರೂರನಾದ ಭಸ್ಮಾಸುರನು ಶಿವನಿಂದಲೇ ವರಿಯಸ್ತವಂ ಪಡೆದು ಬಳಿಕ ಪರಶಿವನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಆತನ ದುಷ್ಟಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಆದಿದೇವನಾದ ಎನ್ನ ಕರ್ತವ್ಯ. ಅಹೇ ರಮಣಿ, ರಮಣ, ತಕ್ಷಣವೇ ನಾನು ಮೋಹಿನಿ ರೂಪವನ್ನು ತಾಳಿದೆ. ಆ ಅಧರ್ಮಿಯಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಕ್ರೂರನಾದ ಹಿರಣ್ಯಾಕ್ಷಪನಂ ಸಂವರಿಸಿದೆ. ಭಕ್ತನಾದ ಪ್ರಹ್ಲಾದನಮ್ಮ ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ, ಎನ್ನ ಪ್ರೇಮದ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಬಲ್ಲೆ ಶ್ರೀಹರಿಯೇ ನಾನೆನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನೆನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ. ಗೋಪಾಲ ಶ್ರೀಲೋಲ, ಸಮುದ್ರ ಮತನಾದಿ ಗಂಧ ಅಮೃತದಿ ಅಸುರರಿಗೆ ವಿಷವನ್ನು ಸುರಿದಿ. ಸಮುದ್ರ ಮತನಾದಿ ಗಂಧ ಅಮೃತದಿ ಅಸುರರಿಗೆ ವಿಷವನ್ನು ಸುರಿದಿ. ಗಿರಿಜರಿಗೆ ಅಮೃತ ನೀಡಿ, ಗಿರಿಜರಿಗೆ ಅಮೃತ ನೀಡಿ, ಕಪಟ ಸೂತ್ರಧಾರಿಯು ನೀನ, ಕಪಟ ಸೂತ್ರಧಾರಿಯು ನೀನ. ಬಲ್ಲೆ ಶ್ರೀಹರಿಯೇ ನಾನೆನ್ನ ಮನ, ಬಲ್ಲೆ ಶ್ರೀಹರಿಯೇ ನಾನೆನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ಜಗದೋದ್ಧಾರ. ಅಹೇ ಸುಂದರಿ, ಇನ್ನೊಂದು ವಿಚಾರ. ಅದು ಏನು ಕಾಂತೆ? ಅದು ಏನೆಂದರೆ, ಹಾ ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮತನ ಮಾಡುವ ಸಮಯದಲ್ಲಿ ಹಾ ಒಂದು ಕಡೆ ಹಾಲಾಹಲ, ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಹಾ ಪ್ರಿಯ ಪ್ರಿಯೆ, ದೇವತರಿಗೆ ಅಮೃತವನ್ನು ನೀಡಿದೆ,